ಪದ್ಮತಾಯಿ ಇಡೀ ಊರಿಗೆ ಒಬ್ಬ ಡಾನ್ ಆಗಿದ್ಲು. ಅವಳು ಇಡೀ ಊರಿನ ಜನರನ್ನೇ ಗೋಳಾಡಿಸಿಕೊಂಡಿರ್ತಾ ಇದ್ಲು. ಅವಳು ದಿನ ಬೆಳಿಗ್ಗೆ ಎದ್ದು ವಸೂಲಿ ಮಾಡೋಕೆ ಅಂತ ಹೋಗಿ ಎಲ್ಲರಿಗೂ ಹೊಡೆದು ಬಡದು ದುಡ್ಡು ವಸೂಲಿ ಮಾಡ್ತಾ ಇದ್ಲು. ಇಡೀ ಊರಿನ ಜನ ಈ ಅಜ್ಜಿಯ ಕಾಟದಿಂದ ಸಿಕ್ಕಾಪಟ್ಟೆ ಬೇಸತ್ ಹೋಗಿದ್ರು. ಎಲ್ಲರ ಬಾಯಲ್ಲೂ ಒಂದೇ ಮಾತೆ ಇತ್ತು, ಈ ಅಜ್ಜಿ ಬೇಗ ಸತ್ತೋಗಿದ್ರೆ ಸಾಕು ಅಂತ. ಆದ್ರೆ ಪದ್ಮತಾಯಿ ಈ ಮಾಡರ್ನ್ ಜಮಾನದ ಅಜ್ಜಿಯಾಗಿದ್ಲು. ಅವಳು ತಾನು ಕದ್ದ ದುಡ್ಡಿನಿಂದ ತನ್ನ ಎಲ್ಲ ಶೋಕಿಗಳನ್ನ ತೀರಿಸಿಕೊಳ್ತಾ ಇದ್ಲು. ಒಮ್ಮೊಮ್ಮೆ ಸಿನಿಮಾ ಹಾಲ್ಗೆ ಹೋಗ್ತಾ ಇದ್ಲು, ಇನ್ನೊಮ್ಮೆ ಹೊಸ ಹೊಸ ಸಿಟಿಗಳಿಗೆ ಸುತ್ತಾಡೋಕೆ ಹೋಗ್ತಾ ಇದ್ಲು. ಆದ್ರೆ ಒಂದು ದಿನ ಬೆಳಿಗ್ಗೆ ಎಲ್ಲವೂ ಉಲ್ಟಾ ಆಗೋಗುತ್ತೆ. ಅವಳ ಮಗಳು ಓಡೋಡಿ ಬಂದು ನೋಡಿದಾಗ ಆ ಅಜ್ಜಿ ಮಂಚದ ಮೇಲೆ ಜೀವ ಬಿಡೋ ಸ್ಟೇಜ್ ನಲ್ಲಿ ಇದ್ಲು. ಇದನ್ನ ಕೇಳಿ ಮನೆಯವರು ಮತ್ತೆ ಊರಿನ ಜನರೆಲ್ಲ ಓಡೋಡಿ ಬರ್ತಾರೆ. ಆ ಅಜ್ಜಿನ ನೋಡಿದ ತಕ್ಷಣ ಎಲ್ಲರ ಮುಖದಲ್ಲೂ ಸಿಕ್ಕಾಪಟ್ಟೆ ಖುಷಿ ಕಾಣಿಸುತ್ತೆ. ಅಬ್ಬಾ, ಕೊನೆಗೂ ಈ ರಾಕ್ಷಸಿಯಿಂದ ನಮಗೆ ಮುಕ್ತಿ ಸಿಕ್ತು ಅಂತ ಅನ್ಕೊಳ್ತಾರೆ. ಯಾವ ಮಕ್ಕಳು ತಮ್ಮ ಅಮ್ಮನ ಮುಖನ ಒಂದು ದಿನ ಕೂಡ ನೋಡಿರ್ಲಿಲ್ವೋ ಅವರು ಇವತ್ತು ಖುಷಿಯಾಗಿ ಮನೆಗೆ ಬರ್ತಾರೆ. ಯಾಕಂದ್ರೆ ಇವಾಗ ಮನೆಯ ಎಲ್ಲ ಆಸ್ತಿ ಅವರಿಗೆ ಸಿಗುತ್ತೆ ಅಂತ. ಆದ್ರೆ ಇಲ್ಲೊಂದು ಸಮಸ್ಯೆ ಇತ್ತು. ಆ ಅಜ್ಜಿ ತನ್ನ ಕೊನೆ ಉಸಿರನ್ನ ಹಾಗೆ ಹಿಡಿದಿಟ್ಕೊಂಡಿದ್ಲು. ಎಲ್ಲರೂ ಅಜ್ಜಿ ಯಾವಾಗ ಸಾಯ್ತಾಳ ಅಂತ ಕಾಯ್ತಾ ಕೂತಿದ್ರು. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಹೊಸ ವ್ಯಕ್ತಿಯ ಎಂಟ್ರಿ ಆಗುತ್ತೆ. ಊರಿನಲ್ಲಿ ಆ ಹೊಸ ವ್ಯಕ್ತಿನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಆಗ ಒಬ್ಬ ವ್ಯಕ್ತಿ ಅವನಿಗೆ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಕೇಳ್ತಾನೆ. ಆಗ ಅವನು ಈ ಅಜ್ಜಿ ತನ್ನ ಹತ್ತಿರ 160 ತೋಳ ಚಿನ್ನಾನ ಬಚ್ಚಿಟ್ಟಿದ್ದಾಳ ಅಂತ ಹೇಳ್ತಾನೆ. ಇದನ್ನ ಕೇಳಿದ ತಕ್ಷಣ ಆ 3 ಜನ ಮಕ್ಕಳ ತಲೆನೇ ಗೀರ್ರಂತ ತಿರುಗೋಗುತ್ತೆ. ಯಾವ ಮಕ್ಕಳು ಅಜ್ಜಿ ಸಾಯ್ಲಿ ಅಂತ ಕಾಯ್ತಾ ಇದ್ರು, ಇವಾಗ ಅವರೆಲ್ಲರೂ ಸೇರಿ ಆ ಅಜ್ಜಿನ ಸಾಯೋದ್ರಿಂದ ಉಳಿಸೋಕೆ ಟ್ರೈ ಮಾಡ್ತಾರೆ.